ಆತ್ಮೀಯ ಸಾಕ್ಷಿಯಾಗಿ ಹೇಳ್ತೀನಿ, ಓಟಾಕ್ ಮಾಡದೆ ಇರೋದಂದ್ರೆ ಒಂದು ಕೃಷಿ, ಅದೊಂದು ಹೆಮ್ಮೆ ಆಗುತ್ತೆ. ಅಂದ್ರೆ ಋತುಗಾಲ ತಕ್ಕಂತೆ ರೈತ ಬೆಳೆದು ಆದಾಯ ತಗೊಳ್ಳಿ, ಅದು ಖುಷಿ ಆಗುತ್ತೆ. ಸಮಾಜದಲ್ಲಿ ಹೇಗೆ ನಡ್ಕೊಂತೀವಿ ಹಂಗ ಪಡ್ಕೊಂತೀವಿ. ಹಂಗಾಗಿ ಇದು ಸಮಾಜದಿಂದ ಬಂದಿರತಕ್ಕಂತ ಒಂದು ಗೌರವ. ಬೆಳಿಬೇಕಾದ್ರೆ ಇವ್ರ ನಮ್ ಬ್ರದರ್ ಇಲ್ತಗತಿ ಇವ್ರನ್ನ ಮಾರ್ಗದರ್ಶನದಿಂದ ನಾವು ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ಇದು ಬಹಳ ಖುಷಿ ಆಗುತ್ತೆ. ಆಯ್ತಾಯ್ತು, ಮಾಡಿ ಮಾಡಿ ಎಲ್ಲ ಒಳ್ಳೇದಾಗುತ್ತೆ. ಕೃಷಿ ನಮ್ದಾರೆ ಯಾವತ್ತು ಲಾಸ್ ಅನ್ನೋದು ಏನೇ ಇಲ್ವೇ ಇಲ್ಲ. ಭೂಮಿತಾಯಿಗೆ ಒಂದ್ಸಲ ಲಾಸ್ ಆಗುತ್ತೆ ಪರವಾಗಿಲ್ಲ, ಇನ್ನೊಂದ್ಸಲ ಭೂಮಿತಾಯಿ ಕೊಟ್ಟೆ ಕೊಡ್ದಾಳ. ಡೆಫಿನೆಟ್ ಇದೆ, ಕಟ್ಟಿಟ್ಟು ಬಿಡ್ಸಾರ ಅದು. ಅದೇ ಆಕಿಗೆ ಶರಣ ಆಗ್ಬಿಟ್ರೆ ಸಾಕು, ಬೆವರು ನದಿ ಬಿತ್ತಂದ್ರೆ ಭೂಮಿಗೆ ಅದು ಒಂದ್ಸಲ ಫೇಲ್ ಆಗಿ ಇನ್ನೊಂದ್ಸಲ ಸಕ್ಸಸ್. ಹೌದೌದು, ಆಮೇಲೆ ತಲೆ ಮೇಲೆ ಇಟ್ಟು ಮನಸ್ತಾಳೆ. ತಮ್ಮ ಹೆಸರಣ್ಣ? ಸುಭಾಷ್ ಅಂತ ಹೇಳಿ. ಸುಭಾಷ್ ಅಂತ. ಓಕೆ, ಥ್ಯಾಂಕ್ ಯು. ಖಂಡಿತ ಬರೋಣ. ಅದು ನಮ್ಮ ರೈತರ ತೋಟಕ್ಕೆ ಬಂದು ನೀನು ಮದುವೆ ಕಾರ್ಡ್ ಕೊಟ್ಟಿ ಅಂದ್ರೆ ನಮ್ಗ ಅದು ಖುಷಿ ವಿಚಾರ. ತಮ್ಮ ತಂಗಿಯ ಮದುವೆ ಕಾರ್ಡ್ ನಮ್ಗೆ ಇಲ್ಲಿ ಮಟ್ಟ ನಮ್ ತೋಟಕ್ಕೆ ಬಂದಿದೆ ಅಂದ್ರೆ ಅವರ ನಮ್ಮ ಪ್ರೀತಿ, ಅವ್ರಿಗೆ ಅವರ ನಮ್ಮ ವಿಶ್ವಾಸ. ಸಾಕಷ್ಟು ಕೃಷಿ ಬಗ್ಗೆ ನಮ್ಮ ಬಗ್ಗೆ ಕೇಳ್ತಾ ಇರ್ತಾರೆ. ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀವಿ ಸಾಕಷ್ಟು ಬೇರೆ ಕಡೆಯಿಂದ ನಾವು ನಮ್ಗೆ ಫೋನ್ ಮಾಡ್ತಾರೆ, ನಿಮ್ಮ ಅಲ್ಲಿ ಯಾರು ಆ ತಾಲೂಕಿನಲ್ಲಿ ಯಾರು ಅಂತಂದ್ರ ನಮ್ ಬ್ರದರ್ ನಮ್ಮ ಅಣ್ಣ ಅಂತ. ಹೌದಾ ಅಂತ ಹೇಳ್ತಾರೆ, ನಮ್ಗೆ ಕೇಳ್ತಾರೆ. ಅಷ್ಟೊಂದು ಎಲ್ಲ ಕೃಷಿ ಬಗ್ಗೆ ಬಹಳ ಅನುಭವಿಸ್ತಾರೆ. ಬಟ್ ಏನಂದ್ರೆ ಒಂದು ವಿಶ್ವಾಸ ಸರ್. ನಮ್ಮ ಬೇರೆ ಬೇರೆ ಮೊದಲೆಲ್ಲ ತರಕಾರಿ ಬೆಳಿತಿದ್ರು ಸರ್. ತರಕಾರಿಯಲ್ಲೇ ಬೆಳೆದ ಎಲ್ಲ ಬೆಳೆದಾರ ಸರ್. ಬದನೆ, ಹೀರಿಕಾಯಿ ಎಲ್ಲ, ಬೆಂಡೆ, ತರಕಾರಿ ಬೆಳೆದಾರ ಸರ್. ವಾಣಿಜ್ಯ ಬೆಳೆಗಳು ಇವನ್ನೆಲ್ಲ ಹತ್ತಿ ಆಯ್ತು, ಆಮೇಲೆ ಇವು ಸರ ಶೇಂಗಾ, ಮೆಕ್ಕೆಜೋಳ, ಸೂರ್ಯಕಾಂತಿ ಅವರು ವಾಣಿಜ್ಯ ಅವನು ಬೆಳೆದಾರ ಸರ್. ಮತ್ತೆ ಇದು ಹತ್ತಿನ ಬೆಳೆದಾರ ಸರ್. ಆಮೇಲೆ ಬರ್ತಾ ಬರ್ತಾ ಹೊಸ ಹೊಸ ಪ್ಲಾನ್ ಮಾಡ್ಬೇಕಲ್ಲ, ಅದ್ರಲ್ಲಿ ತಪ್ಪ ಅಂದ್ರ ಇದಾಗಲ್ಲ, ನಾವು ಸ್ವಲ್ಪ ಇದಾಗತ್ತ ಇರ್ತಲ್ಲ, ರೈತರ ಸಾಲ ಮಾಡಿರ್ತೀವಿ. ಬೇರೆ ಬೇರೆ ಬೆಳೆ ಹಾಕೊಂಡು ಜೀವನ ಏನ ಸಕ್ಸಸ್ ಆಗೋ ರೀತಿ ಮಾಡ್ತಾ ಇರ್ತಾರೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಓಕೆ. ಇದು ಸರ್ ಮಾಗಿ ಮಾಡೋದ್ರ ಬಗ್ಗೆ ಹೇಳಿದ್ನಲ್ಲ, ಈ ಸರ ನೀಟಾಗಿ ಮಾಡ್ಕೊಂಡು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಹಾಕಬೇಕು. ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕ್ಬೇಕಣ್ಣ ಸರ್? ಒಂದು ಗಿಡಕ್ಕೆ 6-8 ಮಾಡಿದ್ವಿ ಅಂದ್ರೆ 35ರಿಂದ 40 kg ಕೊಡ್ತೀವಿ. ಅದರಲ್ಲಿ ಸ್ಪೇಸ್ ಹತ್ರ ಮಾಡಿದ್ರೆ ಕಡಿಮೆ ಕೊಡ್ತೀವಿ. ಅಂದ್ರೆ ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟು ಸೆಟ್ಟಿಂಗ್ ಆಗುತ್ತೆ ಸರ್. ನಮ್ಮ ತಾವರಿಗೆರೆಯಲ್ಲಿ ಒಬ್ರು ಶ್ಯಾಮಣ್ಣ ಅಂತ ಇದ್ದಾರೆ, ಒಂದು ಗಿಡಕ್ಕೆ 200 ಕಾಯಿ ಸೆಟ್ಟಿಂಗ್ ಆಗಿದೆ. ನನಗೆ ತಲೆ ತಿರುಗ್ತಾ ಇದೆ. 10 ವರ್ಷದ ಅನುಭವದಲ್ಲಿ ನನಗೆ ಶಾಕ್ ಆಗಿದ್ವಿ. ಅಂದ್ರೆ 10/6 ಮಾಡಿದ್ದಾರೆ. ಒಂದು ಗಿಡಕ್ಕೆ 40ರಿಂದ 50 kg ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದಾರೆ. ನೀವೆಷ್ಟು ಗಾಳಿ ದೂರ ಕೊಡ್ತೀರಾ ಅಷ್ಟು ಆಹಾರವನ್ನ ಕೊಡ್ಬೇಕಾಗತ್ತೆ. ಅದು ಎಷ್ಟು ಈಗ 100 ಕಾಯಿ ಸೆಟ್ಟಿಂಗ್ ಆಗಿದೆ ಅಂದ್ರೆ 2ನೇ ಕಲ್ಪವೃಕ್ಷ ಅಂತ ಕರಿತೀವಿ ನಾವು. ಪಪ್ಪಾಯಿಗೆ 2ನೇ ಕಲ್ಪವೃಕ್ಷ. ಬರೀ ತೆಂಗಿನ ಮರನೇ ಕಲ್ಪವೃಕ್ಷ ಅಲ್ಲ. ಯಾಕಂದ್ರೆ ಒಂದು 100 ಕಾಯಿ ಸೆಟ್ಟಿಂಗ್ ಆಗಿದೆ ಅಂದ್ರೆ ಎಷ್ಟು ಆಹಾರ ನಮ್ಗೆ, ಎಷ್ಟು ಜನರಿಗೆ ನೀಡುತ್ತೆ ಅದು. ಪ್ರಾಣಿ ಪಕ್ಷಿಗಳು ಎಷ್ಟು ಬದುಕ್ತವೆ, ಪಕ್ಷಿಗಳು ಎಷ್ಟು ಬದುಕ್ತವೆ, ಕಾಡು ಪ್ರಾಣಿಗಳು, ವನ್ಯ ಜೀವಿಗಳು ಎಷ್ಟು ಬದುಕ್ತವೆ. ಯಾಕಂದ್ರೆ ಇಲ್ಲಿ ನಾವು ಯಲಬುರ್ಗಾ ತಾಲೂಕು ಕೊನೆಯ ಭಾಗದಲ್ಲಿ ಇದೀವಿ. ಚಿಲಕಮುಖಿ ಗುಡ್ಡ, ಇಲ್ಲಿ ಕರಡಿಗಳು ಬರ್ತವೆ. ಅವು ಕೂಡ ಅದಕ್ಕೆ ಆದ ಒಂದು ಅಧಿಕಾರ ಇದೆ. ಅದಕ್ಕೂ ಬರೀ ನಮ್ಮ ತೋಟಕ್ಕೆ ನಾವು ಅಧಿಕಾರಿ ಅಲ್ಲ, ಅದಕ್ಕೂ ಅಧಿಕಾರ ಇದೆ. ಒಂದೊಂದು 2 ತಿನ್ನುತ್ತೆ, ಹೋಗುತ್ತೆ. ಎಲ್ಲ ಪ್ರಾಣಿ ಪಕ್ಷಿ ಸಕಲ ಜೀವಿಗಳಿಗೆ ಅನ್ನವನ್ನೇ ಹಾಕೋನೇ ರೈತ ಅಂತ ಹೇಳಲಿಕ್ಕೆ ಒಂದು ಖುಷಿ ಆಗುತ್ತೆ. ಬರೀ ನಾವು ಆದಾಯ ನಿರೀಕ್ಷೆ ಅಲ್ಲ, ಪ್ರಾಣಿ ಪಕ್ಷಿ ಎಲ್ಲ ತಿಂದು ಉಂಡು ಆಮೇಲೆ ಲಾಸ್ಟಿಗೆ ನಮ್ಮ ಮಾರ್ಕೆಟ್ಗೆ ಹೋಗುತ್ತೆ. ತೊಂದರೆ ಇಲ್ಲ, ಎಲ್ಲೋ ಒಂದು ತಿನ್ನುತ್ತೆ, ಎಲ್ಲೋ ಹೋಗುತ್ತೆ. ಬಟ್ ಅನಿವಾರ್ಯ ಎಲ್ಲ ಪ್ರಾಣಿ ಪಕ್ಷಿಗಳ ತಿಂದು ನಾವು ಇರ್ತೀವಿ. ಪ್ರಕೃತಿಯ ಒಂದು ಚೈನ್ ಸಿಸ್ಟಮ್ ಅದು. ಎಲ್ಲ ಪ್ರಾಣಿ ಪಕ್ಷಿಗಳು ಇರ್ಬೇಕು ಅನ್ನೋದು. ನಾನು ಪಕ್ಷಿ ಮತ್ತು ಪ್ರಾಣಿಯ ಪ್ರಿಯ. ಹಾಗಾಗಿ ತಿಂದಷ್ಟು ಅವು ತಿಂದು ಉಳಿದದ್ದು ನಮಗೆ ಅದು ಅನಿವಾರ್ಯ, ನಮಗೆ ಸಿಗುತ್ತೆ ಅನ್ನೋದು ಒಂದು ವಿಶ್ವಾಸ ಇದೆ. ಬಟ್ ಮೇಂಟೈನ್ ಮಾಡೋದ್ರ ಮಾತ್ರ ನೀವು ಸೆಟ್ಟಿಂಗ್ ಆದ ಸಸಿ ಹಚ್ಚಿ 4 ತಿಂಗಳಾದ್ಮೇಲೆ ಏರು ಮಡಿಯನ್ನ ಹಾಕಿ ಕೈ ಬಿಟ್ಬಿಡ್ರಿ. ಏರು ಮಡಿ ಹಾಕಿ ಕೈ ಬಿಟ್ರೆ ಸರ್, ಬೆಡ್ ಹಾಕಿ ಕೈ ಬಿಟ್ಬಿಡೋದು. ಅಲ್ಲಿಂದ ವೈಟ್ ಬೇರ್ ಏನ್ ಬರುತ್ತಲ್ಲ, ಆ ಬೇರ್ ಹರಿಯಂಗಿಲ್ಲ. ಹರಿತಂದ್ರೆ ಮೇಲೆ ಫ್ಲವರ್ ಡ್ರಾಪ್ ಆಗುತ್ತೆ. ಅಂದ್ರೆ ಒಳಗೆ ಬೇರ್ ಬಂದಿರ್ತಾರೆ, ತಾಯಿ ಬೇರು ತಂತು ಬೇರು ಅಂತ ಬರುತ್ತಲ್ಲ, ಅವಾಗ ಏನಾಗುತ್ತೆ, ಈ ಬೇರ್ ಹರಿಯಂಗಿಲ್ಲ. ಆ ಬೇರ್ ಹರಿತಂದ್ರೆ
ಆಹಾರ ಸರ್ಕ್ಯುಲೇಷನ್ ಸ್ಟಾಪ್ ಆಗುತ್ತೆ. Okay. ಇಲ್ಲೆಲ್ಲ ಫ್ಲವರ್ ಅದಾವಲ್ಲ ಹ್ಮ್. ಈ ತರ ಡ್ರಾಪ್ ಹಾಕಂತ ನಿಂದಿರ್ತದೆ ಸರ್. ಅದಕ್ಕೆ ಹೋಗ್ಬಿಡ್ತಾರೆ ಹಾ, drop ಆಗಿ ಈ ಹೋಗ್ಬಿಡುತ್ತೆ. ವಿಷಯನ ಯಾರು ಹಂಚ್ಕೊಳಲ್ಲ. ಹಾ. ಸುಮ್ನೆ ಪಪ್ಪಾಯಿ ನಾ ಬೆಳೆದಾರ ಪಕ್ಕಕ್ಕೆ ಇದ್ದವ್ರು ಇನ್ನೊಂದ್ ಪಕ್ಕಕ್ಕೆ ಹೇಳಲ್ಲ, ಇನ್ನೊಬ್ರಿಗೆ ಹೇಳಲ್ಲ. ಬಟ್ ನಮ್ದೇನಿದೆ ಅಂದ್ರೆ ಓಪನ್ ಆರ್ಟ್, ಸಮಾಜದಲ್ಲಿ ಎಲ್ಲರೂ ಮುಂದೆ ಬರ್ಲಿ, ಬರೇ ನಾನೊಬ್ಬ ರೈತ ಪ್ರಶಸ್ತಿ ತಗೊಂಡ್ರ ಸಾಲದು. ನಮ್ಮ ಸುತ್ತಮುತ್ತಲಿರೋರು ಬೆಳಿಲಿ, ತಗೊಳ್ಳಿ, ಅವರು ಬೆಳೆದು ಮುಂದೆ ಬರ್ಲಿ. ನಮ್ಗೇನು ಇದು ಯಾಕಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಇದೆ. ಅವ ಜಡಿಪಿ ನಿಂದಿರ್ತಾನಂದ್ರೆ ಅವನ ಮೇಲೆ ಇನ್ನೊಬ್ಬ ತುಳಿಯೋ ಇರ್ತಾನೆ, ಇನ್ನೊಬ್ಬ ಬೇರೆ ಬಿಸ್ನೆಸ್ ಮಾಡ್ತಾನಂದ್ರೆ ನನ್ನ ಓಟಾಕ್ ಮಾಡ್ತಾನಂತ ಅದ್ರ ಕಾಂಪಿಟೇಷನ್ ಇರುತ್ತೆ. ಬಟ್ ಈ ಆತ್ಮೀಯ ಸಾಕ್ಷಿಯಾಗಿ ಹೇಳ್ತೀನಿ, ಓಟಾಕ್ ಮಾಡೋದೇ ಇರೋದಂದ್ರೆ ಒಂದು ಕೃಷಿ, ಅದೊಂದು ಹೆಮ್ಮೆ ಆಗುತ್ತೆ. ಅವ್ರು ಬೆಳೆದ್ರೆ ಅವ್ರಿಗಿರುತ್ತೆ, ಅವ್ರ ಸಂಪಾದನೆ ಅವ್ರಿಗಿರುತ್ತೆ, ನಾವು ಬೆಳೆದ್ರೆ ನಮ್ಗಿರುತ್ತೆ. ಬಟ್ ಒಳ್ಳೆತನದಿಂದ ಎಲ್ಲಿ ಇರುತ್ತೆ ಅದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋದು ನನಗೊಂದು ವಿಶ್ವಾಸ ಇದೆ. ಹಂಗಾಗಿ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 4 ತಿಂಗಳಾದ್ಮೇಲೆ ಬೋರಾನ್, ಮ್ಯಾಗ್ನೀಷಿಯಂ ಸಲ್ಫೇಟು, ಜಿಂಕು, ಇವೆಲ್ಲ ಸೂಕ್ಷ್ಮ, ಇವೆಲ್ಲ ಲಘು ಪೋಷಕಾಂಶಗಳನ್ನ ಪ್ರಧಾನ ಪೋಷಕಾಂಶಗಳು ಲಘು ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ಬರ್ರಿ ಸರ್, ಹಂಗೆ ಮುಂದೆ ಹೋಗೋಣ. ಇನ್ನು ತರಕಾರಿ ಇದಾವೆ, ಸ್ವಲ್ಪ ತರಕಾರಿನೂ ಮಾಡ್ಕೊಂತೀರ ಅಣ್ಣ? ಹೌದು ಸರ್. ಇದೆಲ್ಲ ಸ್ವಲ್ಪ ಮನೆ ತರಕಾರಿ ಹಾಕಿ ಸರ್. ಇದೆಲ್ಲ ತರಕಾರಿ ಅರ್ಧ ಗುಂಟೆ ಜಾಗದಾಗ ಸರ್, ಅರ್ಧ ಗುಂಟೆ ಜಾಗದೊಳಗೆ 2 ತೆಂಗಿನ ಗಿಡ ಅದಾವೆ. ಸುಮ್ನೆ ಹಂಗೆ ಬಾಜು ಹಾಕಿದ್ದು. ಅದ್ರ ನೆಳಗೆ ಈ ಬೇಸಿಗೆಯಲ್ಲಿ ನೋಡ್ತೀರಾ ನೀವು, ಉತ್ತರ ಕರ್ನಾಟಕ, ನಮ್ದು ಕಲ್ಯಾಣ ಕರ್ನಾಟಕ ಬಿಸಿಲು ಹೆಂಗಿರುತ್ತೆ ಅಂತ. ಅದರ ನೆರಳಿಗೆ ಮೆಣಸಿನ ಗಿಡ, ಇಲ್ಲಿಂದ ಮುಲ್ಲಂಗಿ ಹಾಕೊಂಡಿವಿ, ಅಲ್ಲಿಂದ ಟೊಮೊಟೊ ಹಾಕೊಂಡಿವಿ, ಮತ್ತೆ 2 ಕರಿಬೇವಿನ ಗಿಡ ಇದಾವೆ, ಒಂದು ಎಲಿ ಬೆಳೆ ಇದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಎಲೆ ಅಡಿಕೆ ಅಂದ್ರೆ ಫೇಮಸ್ ಸರ್. ಅವು ಇದಾವೆ. ಅದರ ಜೊತೆಗೆ ಈ ಟೊಮೊಟೊ ಹಾಕೊಂಡಿವಿ ಸರ್. ಮುಲ್ಲಂಗಿ ಐತಿ. ಅಂದ್ರೆ ನಮ್ಮ ಈ ಬೇಸಿಗೆ ಕಾಲದಲ್ಲಿ ಮುಲ್ಲಂಗಿ ಸಾಕಷ್ಟು ಆಹಾರ ಬದಲಾವಣೆ ಮಾಡ್ಬೇಕಲ್ಲ ಸರ್. ಪ್ರಕೃತಿಯಲ್ಲಿ ಬರೇ ನಾವು ಜನರು ಏನಾರ ಬಯಸ್ತಾರ ಅದನ್ನ ಬೆಳೆದ್ ಕೊಡ್ಬೇಕು ನಾವು. ಜನರು ಬಯಸದನ್ನ ಬೆಳೆದ್ರೆ ನಾವು ಬೀದಿಯಾಗ ಸುರಿ ಬರ್ತೀವಿ. ಹಂಗಾಗಿ ರೈತರು ಎಡವಟ್ಟಾಗೋದು. ಹೀಟ್ ಫುಡ್ ಅನ್ನ ಯಾವಾಗ ತಿಂತಾರೆ, ಕೋಲ್ಡ್ ಫುಡ್ ಅನ್ನ ಯಾವಾಗ ತಿಂತಾರೆ, ಯಾವ ಋತುಗಾಲದಲ್ಲಿ ಏನು ಬೆಳೆದ್ರೆ ಬೇಡಿಕೆ ಇರುತ್ತೆ. ಅದು ಯಾಕಂದ್ರೆ ಈ ಪಪ್ಪಾಯಿ ಏನಾಗುತ್ತೆ ಹೀಟ್ ಫುಡ್, ಇದು ಮಳೆಗಾಲ ಮತ್ತು ಚಳಿಗಾಲಕ್ಕೆ ಸಾಕಷ್ಟು ಬೇಡಿಕೆ ಇರುತ್ತೆ. ಇದನ್ನ ಆ ಟೈಮ್ನಾಗ ಬೆಳೀರಿ ಅಂತ ಹೇಳ್ತೀನಿ. ಈಗ ಬೇಸಿಗೆಯಲ್ಲಿ ಸೌತಿಕಾಯಿ ಬೆಳೆರಿ, ವಾಟರ್ ಮಿಲನ್ ಬೆಳೆರಿ, ಕರ್ಬೂಜ ಬೆಳೆರಿ, ಇಂಥವನ್ನ ಬೆಳೆರಿ. ಅಂದ್ರೆ ಋತುಗಾಲ ತಕ್ಕಂತೆ ರೈತ ಬೆಳೆದು ಆದಾಯ ತಗೊಳ್ಳಿ, ಅದು ಖುಷಿ ಆಗುತ್ತೆ. ಬೇರೆ ಟೈಮಲ್ಲಿ ತಗೊಂಡು ಸುಮ್ಮನೆ ಲಾಸ್ ಆಗುತ್ತೆ. ಇಲ್ಲೆಲ್ಲ ಟೊಮೊಟೊ ಹಾಕಿದೀವಿ ನೋಡ್ರಿ, ಒಂದು ಹಿರಿಬೆಳೆ ಹಾಕಿದ್ದಾರೆ, ಅದನ್ನ ಅದಕ್ಕೆ ಅಭಿಷಾರ, ಅದು ಒಂದು ಕುಟುಂಬಕ್ಕೆ ಸಾಕು, ಒಂದೇ ಹಿರಿಬೆಳೆ. ಹಿಂಗ ರೈತರು ಸೃಷ್ಟಿ ಮಾಡಿಕೊಳ್ಳ ಅಂತ ಹೇಳೋದು. ಇಲ್ಲೊಂದು ಅಗಲ್ ಬೆಳೆ ಹಾಕ್ಯಾರ, ಇದೊಂದು ನಮ್ಮ ಕುಟುಂಬಕ್ಕೆ ಆಗುತ್ತ. ಮತ್ತೆ ಕರಿಬೇವು ಹಾಕ್ಯಾರೆ, ಮೆಂತೆ ಹಾಕಿದ್ದಾರೆ, ಬೆಂಡೆಕಾಯಿ ಇದೆ, ಸೌತಿಕಾಯಿ ಇದೆ. ಅರ್ಧ ಗುಂಟೆಲಿ ಇಷ್ಟೆಲ್ಲ ಬೆಳ್ಕೊಂಡಿದ್ದೀವಿ. ಅರ್ಧ ಗುಂಟೆ ಸರ್. ಮತ್ತೆ ಬೇರೆಯವ್ರಿಗೂ ಊಟ ಮಾಡ್ಸೋದಲ್ಲ, ನಾವು ಊಟ ಮಾಡೋದು, ಒಳ್ಳೆ ಆಹಾರವನ್ನ ಮಾಡೋದು. ಬಟ್ ಏನಾಗಿದೆ, ಪಪ್ಪಾಯಿ ಸ್ವಲ್ಪ ಎಂಡ್ ಟೈಮ್ ಬಂದಿದ್ದೀರಿ, ಹಂಗಾಗಿ ಪಪ್ಪಾಯಿ ಇಳುವರಿ ಕಡಿಮೆ ಆಗಿದೆ. ನೆಕ್ಸ್ಟ್ ಇನ್ನೊಂದು ಏನ್ ಮಾಡೋಣ, ನಮ್ಗೆ ಇನ್ನೂ ಬೇರೆ ತೋಟ ಇದೆ, ಅದರಲ್ಲಿ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಪಪ್ಪಾಯಿ ಎಲ್ಲ ಇದು ಬೆಳೆದ ಆದಾಯ ತಗೊಂಡಿಲ್ಲ ಅಂತಲ್ಲ, ಬಟ್ ಅದ್ರಾಗೆ ಭಾರಿ ಚೆನ್ನಾಗಿದೆ ಸರ್. ಒಳ್ಳೆ ಆ ಟೈಮ್ನಾಗ ಬಂದ್ರೆ ಚೆನ್ನಾಗಿತ್ತು ಸರ್ ನಿಮ್ಗೆ. ಈಗ ನನಗೆ 1 ಎಕರೆ ಎಷ್ಟು ಸಸಿಗಳು ಕೊಡ್ತಾರೆ ಸರ್? 1 ಎಕರೆಗೆ ನಿಮಗೆ 900 ಇಂದ 1000 ಸಸಿ ಕೊಡುತ್ತೆ. 900 8-6 ಮಾಡಿದ್ರೆ 850 ಸಸಿ ಹೋಗುತ್ತೆ. ಅದ್ರಾಗ ಇನ್ನು ಜಾಸ್ತಿ ಮಾಡಿದ್ರೆ ಕಡಿಮೆ ಹಾಕಂತ ಹೋಗುತ್ತೆ. ಸಸಿ 5-6 ಮಾಡಿದ್ರೆ 1000 ಸಸಿ ಕುಂದಿರುತ್ತೆ. ಬಟ್ ನೀವು ಹೆಂಗ ಸಸಿಗಳನ್ನ ಕೂರಿಸ್ತೀರಾ ಅದ್ರ ಮೇಲೆ ಡಿಪೆಂಡ್. ಬಟ್ ನಮ್ದು ಏನಾಗಿದೆ, 8-6 ಮಾಡಿರಂತ ರೈತರಿಗೆ ಹಾಕತ್ತೀವಿ. ನಾವು 6-5 ಮಾಡಿದ್ವಿ, ಬಹಳ ಹತ್ರ ಆಯ್ತು, ಔಷಧ ಹೊಡ್ಯಾಕಾಯ್ತು, ಕಾಯಿ ಕೀಳಕಾಯ್ತು, ಒಳಗೆ ಅಡ್ಡಾಡಕ್ ಆಗ್ಲಿಲ್ಲ. ಈಗೆಲ್ಲ ಓಪನ್ ಆಗಿದೆ ಸರಿ. ಅವಾಗೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಹಳ ಕಷ್ಟ ಇತ್ತು ನಮ್ಗೆ, ಹಂಗಾಗಿ ಇದು ಸಮಸ್ಯೆ ಆಗಿತ್ತು. ಬಟ್ ಏನಂತಂದ್ರೆ ಸಿಸ್ಟಮೆಟಿಕ್ ಆಗಿ ಬೆಳೀರಿ, ಸರಿಯಾದ ಪೋಷಕಾಂಶಗಳನ್ನು ಕೊಡ್ರಿ, ಸರಿಯಾಗಿ ಮಾಗಿ ಮಾಡ್ರಿ, ಸರಿಯಾಗಿ ನೀರು ಕೊಡ್ರಿ, ಒಳ್ಳೆ ಏರು ಮಡಿ ಮಾಡ್ರಿ, ಒಳ್ಳೆ ಚೆನ್ನಾಗಿ ಬೆಳೆದ್ರೆ ನಿಮಗೆ ಲಾಭ ಸಿಗುತ್ತೆ. ಈಗ ನಾನ್ ನಿಮ್ಗೊಂದು ಕ್ವಶನ್ ಅನ್ನ ಕೇಳೋದು, ಈಗ ಆಲ್ಮೋಸ್ಟ್ ಎಲ್ರಿಗೂ ಅದೇ ಒಂದು ಡೌಟ್ ಇರುತ್ತೆ. ಈಗ ನಮ್ ಖಾಲಿ ಹೊಲ ಇದೆ, ಈಗ ನಾನ್ ಪಪ್ಪಾಯಿ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ. ಈಗ ನಾನು ಯಾವ ತರ ಪ್ರೊಸೆಸ್ ಮಾಡ್ಕೋಬೇಕಣ್ಣ? 1 ಎಕರೆ ಹೊಲದಲ್ಲಿ ಈಗ ನಾನು ಏನ್ ಪ್ರೊಸೆಸ್ ಮಾಡ್ಕೋಬೇಕು? ಫಸ್ಟ್ ಮಾಗಿ ಮಾಡ್ಕೋಬೇಕು. 1 ಎಕರೆ ನಾಟಿ ಮಾಡ್ತೇನಂದ್ರೆ ಸರಿಯಾಗಿ ಮಾಗಿ ಮಾಡ್ಕೊರಿ. ಅದಾದ್ಮೇಲೆ ನೀವು ಭೂಮಿಯನ್ನ ಹದಗೊಳಿಸ್ರಿ. ನೀವು ಕೊಟ್ಟಿಗೆ ಗೊಬ್ಬರ ಅವಾಗ ಕೊಟ್ಟರು ಪರವಾಗಿಲ್ಲ, ಸ್ಟಾರ್ಟಿಂಗಲ್ಲೇ ಕೊಡ್ಬೇಕಿಲ್ಲ ಅಂತಲ್ಲ, ಬಟ್ ಆಮೇಲೆ ಸಾಲಿಗಿನ ಹಾಕ್ಯಂತಾರೆ, ಫಸ್ಟ್ ಸ್ಟಾರ್ಟಿಂಗಿನ ಕೊಡ್ತಾರೆ. ನೀವು ಹೆಂಗಾರ ಮಾಡ್ಕೊರಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ನಾವೇನ್ ಮಾಡ್ತೀವಿ, ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಹಾಕ್ತಿವಿ ತಳಗ, ಅದಾದ್ಮೇಲೆ ಮತ್ತೆ ಸಾಲಿಗಿನ ಹಾಕ್ತಿವಿ. ಬಟ್ 1 ಗಿಡಕ್ಕೆ 35 ರಿಂದ 40 kg ಕೊಡ್ತೀವಿ ನಾವು. ಅದು ಅಲ್ಲದೇನೆ ಇನ್ನು ವಿಶೇಷವಾಗಿ ಏನಂದ್ರೆ ಡ್ರಿಪ್ ಹಾಕೋರಿ,
ಸಸಿಗಳನ್ನ ನೀಟಾಗಿ ಸಾಲು ನೀಟಾಗಿ ಮಾಡ್ಕೊಂಡು ಸಸಿ ನಾಟಿ ಮಾಡ್ಕೊರಿ. ಇಷ್ಟು ಮಾಡ್ಕೊಂಡ್ರೆ ನಿಮ್ಗೆ 850ರಿಂದ 1000 ಸಸಿ ಹೋಗುತ್ತೆ. ಅಷ್ಟಾದ್ಮೇಲೆ ನಾವೇನ್ ಮಾಡ್ತೀವಿ, ಉತ್ತರ ಕರ್ನಾಟಕದಲ್ಲಿ ಇನ್ನೂ ಒಂದು ವಿಶೇಷವಾಗಿದೆ, ಇನ್ನು ಜೀವಂತವಾಗಿದೆ ಅದು ಏನಂತಂದ್ರೆ ಅಟ್ಟಿ ತಪ್ಸೋದು ಅಂತೀವಿ. ಈಗ ನೋಡ್ರಿ ನೀವು ಮೂಕ ಪ್ರಾಣಿಗಳು ಹೆಂಗ ನೆಳಿ ಮಕ್ಕಂದವ ಅಂದ್ರೆ ಇವು ಮರಿ, ಇವು ಈಗ ದೊಡ್ಡ ಪ್ರಾಣಿಗಳೇನ ದೊಡ್ಡ ಕುರಿ ಏನಾಗಿವೆ ಮೇಯಕ್ ಹೋಗಿದಾವ, ಅವು ಬಂದು ಏನ್ ಮಾಡ್ತಾರೆ ಇಲ್ಲಿ ತೋಟಕ್ಕೆ ಹಾಕ್ತಾರೆ ಅವರು. ಅಂದ್ರೆ ಅವರೇ ನಮ್ಮ ಒಂದು ಇಲ್ಲ ಹೊಲಗಳನ್ನ ಮೇಯಿಸಿ ಹಾಕ್ತಾರ, ಫ್ರೀ ಆಗಿ ಹಾಕಿ ಕೊಡ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಹಿಂದೆ ಎಲ್ಲ ಏನಿತ್ತು ಕಾಳು ಮತ್ತು ಧಾನ್ಯಗಳನ್ನ ಕೊಟ್ರೆ ಹೊಲ್ದಾಗ ಅಟ್ಟಿ ತಪ್ತಿದ್ರು. ಬಟ್ ಈಗ ಏನಾಗಿದೆ ರೊಕ್ಕ ಕೊಡ್ತೀವಿ ಅಂತ ಹೇಳಿದ್ವಿ. ಅವಾಗೆಲ್ಲ ಭಾರಿ ಚಂದ ಇತ್ರಿ ಅದು ಸ್ವಲ್ಪ ನಶಿಸಿ ಹೋಗದೈತಿ. ಬಟ್ ಅದು ಕಾಲಾಂತರ ಹಂಗ ಹೋದ್ರೆ ಇನ್ನೂ ಪರವಾಗಿಲ್ಲ. ಅಂದ್ರೆ ಈ ಸಜ್ಜಿ ಇರ್ಬೋದು, ಜೋಳ ಇರ್ಬೋದು, ನಮ್ಮ ದವಸ ಧಾನ್ಯಗಳು ಏನಿದಾವೆ ಅವನ್ನ ನಾವು ಅವ್ರಿಗೆ ಕೊಡ್ತಿದ್ವಿ. ಅವರು 1 ತಿಂಗಳನೋ 15 ದಿನನೋ 9 ದಿನಕ್ಕೆ ಒಂದು ಬಾಟ್ನಿ ಅಂತಾರೆ, ಅಂದ್ರೆ ಆಡು ಭಾಷೆಯಲ್ಲಿ ಅದನ್ನ ತಪ್ಪಿಸ್ತಿದ್ರು. ನಮ್ಮ ಉತ್ತರ ಕನ್ನಡದಾಗ ಇನ್ನೂ ಉಳಿದಿದೆ. ಅಂದ್ರೆ ಈಗ ನಮ್ಗೆ ಇದು ನೋಡ್ಲಿಕ್ಕೆ ಖುಷಿ ಆಗುತ್ತೆ ಇಂಥವೆಲ್ಲ ಕೃಷಿಯನ್ನ. ಬಟ್ ಇವೆಲ್ಲ ಗೊತ್ತಾಗಲ್ಲ ನಮ್ಗೆ. ಯಾವ ತಳಿ ಅಣ್ಣ ಇದು? ಸರ್ ನಮ್ಮ ಲೋಕಲ್ ತಳಿನೇ ಇದು. ಲೋಕಲ್ ತಳಿ ಏನ್ ತಳಿ, ಏನ್ ಹೆಸರು ಅಣ್ಣ ಇದಕ್ಕೆ? ಟೆಂಗೂರಿ ಅಂತ ಕರೀತಾರೆ ನಮ್ಮ ಕಡೆ ಭಾಗದಲ್ಲಿ. ಅಮೀನ್ಗಡ ಎಳಗ ಅದು ಬೇರೆ, ಆ ಕಡೆ ಭಾಗಕ್ಕೆ ಇರುತ್ತದೆ. ನಮ್ಮ ಈ ಕಡೆ ಭಾಗದ ಕೊಪ್ಪಳ ಜಿಲ್ಲೆಯಲ್ಲಿ ಟೆಂಗೂರಿ ಅಂತ ಕರೆಯೋದು ಅಂತ ಕೇಳಿದೀನಿ. ಬಟ್ ಅದಕ್ಕೆ ಏನ್ ವಿಶೇಷ ಹೆಸರು ಐತೆ ನನಗೆ ಇನ್ನೂ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಲೋಕಲ್ ಆಡು ಪದ್ಯ ಭಾಷೆಯಲ್ಲಿ ಟೆಂಗೂರಿ ಅಂತ ಕರೀತಾರೆ. ಅಂದ್ರೆ ಕೆಂಪು ಆಗಿರೋದ್ರಿಂದ ಆ ಒಂದು ಪದವನ್ನ ಬಳಕೆ ಮಾಡ್ತಾರೆ ಜಾಸ್ತಿ. ಅದೇ ಸರ್, ಅದೇ ಇರೋದು. ಆಡು ಮತ್ತು ಕುರಿಗಳನ್ನ ಇವು ಏನ್ ಮಾಡಿದೀವಿ ಈಗ ಸುಮಾರು ನನ್ನ ಹೊಲದಲ್ಲಿ 1.5 ತಿಂಗಳಾಯ್ತು ಒಂದ್ ಸೈಡ್ ಲಿಂದ ತಪ್ಸ್ಕೊಂತ ಬರ್ತಾ ಇದ್ವಿ. ಅಂದ್ರೆ ಒಂದೊಂದ್ ಕಡೆಯಿಂದ ಒಂದ್ ದಿನಕ್ಕೆ ಒಂದ್ ನೈಟ್ಗೆ ಒಂದು ಅಟ್ಟಿ ಹಾಕ್ತಾರೆ ಅಲ್ಲಿ. ಇವತ್ತಿಲ್ಲ ಹಾಕಿದ್ರೆ ಅಂದ್ರೆ ಮತ್ತೆ ನಾಳೆ ಅವ್ರ ಪಕ್ಕಕ್ಕೆ ಅಲ್ಲ ನಮ್ಮೂ ಅಲ್ಲ ಸರ್, ಬೇರೆ ರೈತರು ಅಂದ್ರೆ ಅವ್ರು ನಮ್ ತೋಟದಲ್ಲಿ ಪಪ್ಪಾಯಿ ತೋಟದ ಮೇಸ್ತಾರೆ. ಇಲ್ಲ ಅವ್ರಿಗೆ ಒಂದ್ ಸ್ವಲ್ಪ ದುಡ್ಡು ಕೊಡ್ತೀವಿ, ಅದೇನಿರ್ತೈತೆ ಅವರ ನಮ್ಮ ಪದ್ಧತಿ ಇರುತ್ತೆ. ಒಂದ್ ದಿನಕ್ಕೆ ಎಷ್ಟು ಅಂತ ಮಾತಾಡಿರ್ತೀವಿ, ಅದನ್ನ ನಾವು 9 ದಿನಕ್ಕೆ ಒಂದ್ಸರಿ ಅವ್ರಿಗೆ ಪೇಮೆಂಟ್ ಕೊಡ್ತೀವಿ. ಇಲ್ಲಾಂದ್ರೆ ಅದಕ್ಕಿಂತ ಹೇಳಿದ್ನಲ್ಲ ದವಸ ಧಾನ್ಯಗಳನ್ನ ಕೊಡ್ತಿದ್ವಿ. ಹಿಂದೆ ಪದ್ಧತಿ ಚಲೋ ಅಂತದನ್ನ ಮಾಡ್ತೀವಿ, ಇನ್ನೂ ಐತಿ, ಜೀವಂತವಾಗಿ ಐತಿ. ಈಗ ಮೆಕ್ಕೆಜೋಳ ಇರ್ಬೋದು, ಸಜ್ಜಿ ಇರ್ಬೋದು, ಜೋಳ ಇರ್ಬೋದು, ತೊಗರಿ ಇರ್ಬೋದು, ಏನೋ ಅವರ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವಾಗ. ಅವೆಲ್ಲ ಕೊಟ್ಟು ಅಟ್ಟಿ ತಗೊಂಡ ತಪ್ಸ್ಕೊಂತಿದ್ರು. ಆ ಪದ್ಧತಿ ಇನ್ನೂ ಜೀವಂತವಾಗಿದೆ. ಅದೊಂದು ರೈತರಿಗೆ ನಮ್ಮ ಭಾಗದಲ್ಲಿ ಇದೆ ಅಂತ ತೋರಿಸ್ಲಿಕ್ಕೆ ಉತ್ತರ ಕರ್ನಾಟಕದ ಇದೊಂದು ಸ್ಪೆಷಲ್ ಸರ್. ನಂದು ಇನ್ನೊಂದು ಪ್ರಶ್ನೆ, ಈಗ 10 ವರ್ಷದಲ್ಲಿ ಇಷ್ಟು ಅನುಭವದಲ್ಲಿ ತಮಗೆ ಎಷ್ಟೆಷ್ಟು ಪ್ರಶಸ್ತಿಗಳು ಬಂದಿದೆ ಸರ್? ನಾನು ಪ್ರಶಸ್ತಿಗೆ ತಗೊಂಡಿನಿ ಅನ್ನೋದಕ್ಕಿಂತ ಸಮಾಜ ಕೊಟ್ಟಿದ್ದದು. ಇಲಾಖೆ ಸಹಕಾರ ಮತ್ತು ಅಧಿಕಾರಿಗಳ ಒಂದು ಪ್ರೇರಣೆಯಿಂದ ನಾನು ಈ ಪ್ರಶಸ್ತಿಯನ್ನು ತಗೊಂಡಿನಿ. ಸುವರ್ಣ ನ್ಯೂಸ್ ಚಾನೆಲ್ ಅವರು ರೈತ ರತ್ನ ಪ್ರಶಸ್ತಿಯನ್ನ ಕೊಟ್ಟರು. ಮತ್ತೆ ರಾಯಚೂರು ಯೂನಿವರ್ಸಿಟಿ ಅವರು ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನ 2019ರಲ್ಲಿ ಕೊಟ್ಟು ಗೌರವಿಸಿದ್ರು. 2023ರಲ್ಲಿ ರೈತ ರತ್ನ ಪ್ರಶಸ್ತಿಯನ್ನ ಸುವರ್ಣ ನ್ಯೂಸ್ನವ್ರು ಕೊಟ್ಟರು. ಅದೊಂದು ಖುಷಿ ವಿಚಾರ. ನಮಗೆ 2023 ಡಿಸೆಂಬರ್ನಲ್ಲಿ ನಮಗೆ ಇದು ರೈತ ಕೃಷಿ ಪಂಡಿತ ಪ್ರಶಸ್ತಿಯನ್ನ ಕೊಟ್ಟರು, ಸಮಾಜ ಇಲಾಖೆಯಿಂದ ಕೊಟ್ಟಿದ್ರು. ಬಟ್ ನಾನು ಈ ಸೀನಿಯರಿಟಿ ಮೇಲೆ ಹೋಗುತ್ತಂತ ಅನ್ಕೊಂಡಿದ್ದೆ. ಬಟ್ ಇನ್ನು ನಾನು ಯುವಕನಾಗಿರೋದ್ರಿಂದ ಈ ಸದ್ಯಕ್ಕೆ ಏನು ಸಿಗಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಅಧಿಕಾರಿಗಳ ಸಹಕಾರ, ನಾವು ನಡ್ಕೊಳ್ಳುವ ಸಮಾಜದಲ್ಲಿ ಹೇಗೆ ನಡ್ಕೊಂತೀವಿ ಹಂಗೆ ಪಡ್ಕೊಂತೀವಿ. ಹಂಗಾಗಿ ಇದು ಸಮಾಜದಿಂದ ಬಂದಿರತಕ್ಕಂಥ ಒಂದು ಗೌರವ. ಅದಕ್ಕೆ ತಕ್ಕಂತೆಯೇ ನಾವು ನಡ್ಕೊತಾ ಇದ್ವಿ. ಯಾವುದೇ ರೈತ ನಮಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಸ್ಪಂದನೆ ಮಾಡ್ತೀವಿ. ಯಾಕಂದ್ರೆ ಸಮಾಜ ನಮ್ಮನ್ನು ದೊಡ್ಡ ಎತ್ತರಕ್ಕೆ ಬೆಳೆಸಿದ ಮೇಲೆ ನಾವು ಅಗದಿ ಇಸ್ತ್ರಿ ಬಟ್ಟೆ ಹಾಕ್ಯಂದು ಹಾಯ್ ಹಬಾರ್ರೆ ಹೋಗ್ಲಿ ಅನ್ನೋ ಪದಗಳಿಲ್ಲ. ಇವತ್ತಿಗೆ ನಾವು ಅಷ್ಟೇ ಗೌರವ ಕೊಡ್ತೀವಿ, ಅಷ್ಟೇ ನಮ್ಗೆ ಸಮಾಜ ನಮ್ಗೆ ಗೌರವ ಕೊಡುತ್ತೆ. ನಾವು ಅಷ್ಟೇ ಪ್ರೀತಿಯಿಂದ ಬದುಕ್ತಾ ಇದ್ವಿ. ಇವತ್ತಿಗೆ ಯಾವ್ದು ಐರನ್ ಬಟ್ಟೆ ಇಲ್ಲ ನಮ್ದು. ನಾನು ಇದುವರೆಗೆ ಒಂದೇ ದಿನ ಐರನ್ ಬಟ್ಟೆ ಹಾಕೊಂಡಿರೋದು ನನ್ನ ಲೈಫ್ನಲ್ಲಿ. ಯಾಕೆಂದ್ರೆ ಯಾವ ಪ್ರಶಸ್ತಿ ಬಂದ್ರೆ ನಮ್ಮ ರೈತ ನಾವು ದುಡ್ಡು ತಿಂದ್ರೆ ನಾವು ಕೃಷಿಕರಾದಾಗ ಮಾತ್ರ ಅದೊಂದು ನೆಲೆ ಊರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೋ ಒಂದು ಅವಾರ್ಡ್ ಕೊಟ್ಟಗಟ್ಲೇನೆ ಅವರು ಉಡುಗೆ ತೊಡುಗೆಗಳು, ಭಾಷೆಗಳು, ಅವರ ನಡವಳಿಕೆಗಳು, ನಾನ್ ರಾಜ್ಯ ಪ್ರಶಸ್ತಿ ತಗೊಂಡಿನ ಇಲ್ಲ, ಐ ಡೋಂಟ್ ಕೇರ್. ನಾರ್ಮಲ್ ಮನುಷ್ಯ ಒಂದ್ 70 ರೂಪಾಯಿ ಶಾಲು, ಒಂದು 250 ರೂಪಾಯಿ ಅಂಗಿ, 250 ರೂಪಾಯಿ ಒಂದು ಲುಂಗಿ, ಸಿಂಪಲ್. ಯಾಕೆಂದ್ರೆ ಯಾರು ಹೇಳ್ಕೇನಲ್ಲ. ಬಟ್ ನಮ್ದು ಓಪನ್ ಆರ್ಟ್ ಇರೋದ್ರಿಂದ ಎಲ್ಲ ಹೇಳ್ಕೊಂಡ್ಬಿಡ್ತೀವಿ, ಏನ್ ತೊಂದ್ರೆ ಇಲ್ಲ. ಸಿಂಪಲ್ ಆಗಿರ್ತೀವಿ, ಸಿಂಪಲ್ ಜೀವನ, ಆರಾಮ್. ಯಾವ್ದು ನಮ್ಗೇನು ಟೆನ್ಷನ್ ಇಲ್ಲ, ಒತ್ತಡ ಇಲ್ಲ. ಕೃಷಿ ಯಾವುದೇ ಒಂದು ಅಧಿಕಾರಿ ಆದ್ರೆ, ನಾನು ಮೋಸ್ಟ್ಲಿ ಹೇಳಿದ್ನಲ್ಲ ನೀವು ಪ್ರಥಮದಲ್ಲಿ, ಅಧಿಕಾರಿ ಆಗ್ಬೇಕು ಅನ್ನೋದು ಬಹಳ ಇತ್ತು. ಯಾಕಂದ್ರೆ ಹೈಟ್ ಗೀಟು ಒಳ್ಳೆ ಜಬರ್ದಸ್ತ್ ಇದ್ವಿ, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಇದ್ದೆ. ಸರ್ ಕಬಡ್ಡಿ, ಖೋ ಖೋ ಫೇಮಸ್ ಸರ್. ಇವತ್ತಿಗೆ ಕಬಡ್ಡಿ ಫೀಲ್ಡಿಗೆ ಇಳಿಬೇಕಂತ ಆಸೆ ಇರುತ್ತೆ. ಕಬಡ್ಡಿ, ಖೋ ಖೋ ಈ ಕ್ರೀಡೆಗಳಲ್ಲಿ ಬಹಳ ಆಸಕ್ತಿ. ಖೋ ಖೋ ನನಗೆ ಬಹಳ ಫೇಮಸ್ ಸರ್, ನನ್ನ ಫೇವ್ರೇಟ್ ಆಟ ಅದು ಸ್ಪೋರ್ಟ್ಸ್. ಇವತ್ತಿಗೆ ಖೋ ಖೋಕ್ಕೆ ಏನಾದ್ರು ನೋಡಿದ್ರೆ ಉರಿ ತುಂಬಿಸ್ತಿರ್ತೈತೆ ನಮ್ಮ ದೇಹದಲ್ಲಿ. ಅಂದ್ರೆ ಅಷ್ಟೊಂದು ನಾವೆಲ್ಲ ಆಡಿ ಬೆಳೆದಂತ ಮಕ್ಕಳಲ್ಲ, ಹಳ್ಳಿ ಪ್ರತಿಭೆ. ಸುಮ್ನೆ ಏನೋ ಒಂದು ಹುಮ್ಮಸ್ಸು. ಖೋ ಖೋ ಅದ್ರ ಬಗ್ಗೆ ಬಹಳ, ಆಟದ ಬಗ್ಗೆ ಬಹಳ ಪ್ರೀತಿ, ಉತ್ಸಾಹ ಅದ್ರ ಬಗ್ಗೆ. ಅಂತ ಒಂದು ಸ್ಪೋರ್ಟ್ಸ್ ಮ್ಯಾನ್ ಇರೋದ್ರಿಂದ ಏನೋ ಒಂದು ಪೊಲೀಸ್ ಗಿಲೀಸ್ ಆಗ್ಬೇಕು ಅನ್ನೋದು ಬಹಳ ಕನಸಿತ್ತು. ಬಟ್ ಯಾಕೋ ದೇವ್ರ ಅದನ್ನ ಅಲ್ಲಿಗೆ ಮುರಿದೆ
ಮುಚ್ಚಿ ಹಾಕ್ಬಿಟ್ಟ. ಯಾಕಂದ್ರೆ ಎಸ್ ಎಲ್ ಸಿ ಅಂದ್ರೆ ಮುಂದೆ ಸ್ವಲ್ಪ ಏನೋ ಒಂದು ಮುಂದೆ ಒಳ್ಳೇದಾಗುತ್ತೆ ಅನ್ನಂತಂದ. ಮೋಸ್ಟ್ಲಿ ನಾವು PUC ಡಿಗ್ರಿ ಮುಗಿಸಿದ್ರೆ ಈ ಫೀಲ್ಡ್ ಬರ್ತಾ ಇದ್ದಿಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ. ಯಾಕಂದ್ರೆ ಅವಾಗ ಒಳ್ಳೆ ಜಬರ್ದಸ್ತ್ ಒಳ್ಳೆ ಆಟಗಾರ ಇದ್ದೆ, ಒಳ್ಳೆ ವಿದ್ಯಾರ್ಥಿಯಾಗಿನೂ ಇದ್ದೆ ನಾನು ಶಿಕ್ಷಕರಿಗೆ. ಈಗೂ ಕೂಡ ನಾನು ನಮ್ಮ ಈ ವಿಡಿಯೋ ಮುಖಾಂತರ ಹೇಳೋದಷ್ಟೇ, ನನ್ನ ಶಿಕ್ಷಕರಿಗೆ ಏನೇ ನನ್ನ ತೋಟದಲ್ಲಿ ಬೆಳೆದ್ರೆ ನನ್ನ ರೇಣುಕಾ ಮಣ್ಣೂರ್ ಅಂತ ನಮ್ಮ ಶಿಕ್ಷಕರು, ನನ್ನ ಪ್ರೀತಿಯ ಶಿಕ್ಷಕರು, ಅವ್ರಿಗೆ ನಾನು ನನ್ನ ಗುರುಗಳಿಗೆ ಕೊಡ್ತೀನಿ ನಾನು. ಯಾಕೆಂದ್ರೆ ಗುರು ನನ್ನನ್ನು ಅಷ್ಟು ಬೆಳೆಸಿದ್ದಾರೆ. ಆ ಗುರುವಿನ ಆಶೀರ್ವಾದ ನನಗಾಗಿದೆ. ಗುರುವಿನ ಗುಲಾಮನ ಆಗೋ ತನಕ ಒಲಿಯದಣ್ಣ ಮಕ್ಕುತಿ ಅಂತ ಹೇಳಿದ್ದಾರೆ. ಹಂಗಾಗಿ ನಮ್ಮ ರೇಣುಕಾ ಮಣ್ಣೂರ್ ಶಿಕ್ಷಕರು ನನಗೆ ಅಗದಿ, ಅವ್ರೆಲ್ಲೇ ಇದ್ರು ನನ್ನ ಪ್ರೀತಿಯ ಶಿಕ್ಷಕರು. ಮತ್ತೆ ಶೋಭಾ ಟೀಚರ್ ಇರ್ಬೋದು, ಅವರೆಲ್ಲ ನನಗೆ ಇವತ್ತಿಗೆ ಕ್ಯಾ ಅನ್ನಕ್ಕೂ ಬರ್ತಿದ್ದಿಲ್ಲ, ಹಾ ಅನ್ನಕ್ಕೂ ಬರ್ತಿದ್ದಿಲ್ಲ. ಅಂತವ್ನು ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ ನಾವು ಕೃಷಿ ಬಗ್ಗೆ ಮಾಹಿತಿ ತಗೋತೀವಿ, ಕೃಷಿ ಬಗ್ಗೆ ಮಾಹಿತಿ ನೀಡ್ತೀವಿ ಅಂತಂದ್ರೆ ನಮ್ಮ ರಾಷ್ಟ್ರೀಯ ಭಾಷೆಯಲ್ಲಿ ನಮಗೆ ಹಿಂದಿ ಬಹಳ ಮಹತ್ವ ಆಗುತ್ತೆ. ನಮ್ಮ ಹಿಂದಿ ಟೀಚರ್ ಅವರು, ಶೋಭಾ ಟೀಚರ್ ಅನ್ನೋರು, ಮತ್ತೆ ರೇಣುಕಾ ಟೀಚರ್ ಅನ್ನೋರು, ನಮ್ಮ ಇಂಗ್ಲಿಷ್ ಟೀಚರ್, ಅವರೆಲ್ಲ ಶಿಕ್ಷಕರಿಗೆ ನಾನು ಪ್ರಥಮದಲ್ಲಿ ಏನೇ ಬೆಳೆದ್ರು ನಾನು ತೋಟದಿಂದ ಅವ್ರಿಗೆ ಕೊಟ್ಟು ಬರ್ತೀನಿ. ಅವರೊಂದು ಖುಷಿ ಕಾಣ್ತಾರೆ, ನಮ್ಮ ಶಿಷ್ಯ ಬಂದಲ್ಲಪ್ಪ. ನಾನು ಯಾಕಂದ್ರೆ ಗುರುವಿಗೆ ನಾನು ಯಾವತ್ತಿದ್ರು ನನ್ನ ಶಿಷ್ಯನ, ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ನಾನು ಗುರುವಿಗೆ ನಾನು ಶಿಷ್ಯನಾಗೇ ಇರ್ಬೇಕಾಗತ್ತೆ. ನಾನು ಯಾಕಂದ್ರೆ ಅವ್ರು ಹೇಳ್ತಿರ್ತಾರೆ, ಗುರುವನ್ನ ಮೀರಿಸಿದ ಶಿಷ್ಯ ನೀನು ಭಾರಿ ಚೆನ್ನಾಗಿ ಬೆಳೆದಿಯಪ್ಪ, ನೀ ಕೃಷಿ ಒಳಗೆ ಬಾಳ ಅಂದ್ರೆ ಅವ್ರೊಂದು ಶುಭ ಹಾರೈಕೆ ನಮ್ಗೆ ಇರ್ಲಿ. ಅವ್ರಿಗೆ ಏನೋ ಒಂದು ಖುಷಿ. ನಮ್ಮ ತೋಟದಲ್ಲಿ 2 ಗಂಟೆ ಕೊಟ್ರೆ ಏನ್ ನಮ್ಗೇನ್ ಕಡಿಮೆ ಆಗಂಗಿಲ್ಲ. ದೇವ್ರು ಬೇಕೆ ಸಾಕಷ್ಟು ಕೊಟ್ಬಿಟ್ಟಿರ್ತಾನೆ. ಯಾವ್ದೋ ಪ್ರಾಣಿ ಪಕ್ಷಿಗಳು ಎಲ್ಲೇ ತಿಂದು ಹೋಗ್ಬಿಡ್ತಾವ. ಅದೊಂದು ಕೊಟ್ರೆ ನಮ್ಗೆ ಅವ್ರಿಗೆ ಖುಷಿ ಇರುತ್ತೆ. ನಮ್ಮ ಶಿಷ್ಯ ನಮ್ಗೆ ಈ ತರ ಕೊಟ್ನ, ಒಂದು ಈ ತರ ಬೆಳೆದಿದ್ದಾನೆ ಅಂದ್ರೆ ಅವ್ರಿಗೆ ನಮಗಂತೂ 10 ಪಟ್ಟು ಗುರುವಿಗೆ ಖುಷಿ ಇರ್ತದೆ ಸರ್. ಯಾಕಂದ್ರೆ ಒಬ್ಬ ನಮ್ಮ ಶಿಷ್ಯ ಈ ತರ ಬೆಳೆದ್ನಲ್ಲ ಅಂತಂದು ನಮ್ಗೆಲ್ಲ ಇವೆಲ್ಲ ನೋಡಿ ಎಲ್ಲಾ ಶಿಕ್ಷಕರು ನನಗೆ ಕಾಂಟ್ಯಾಕ್ಟ್ ನನಗೆ ಎಷ್ಟೋ 10 ವರ್ಷದಲ್ಲಿ ಕಾಂಟ್ಯಾಕ್ಟ್ ಆಗಿದ್ದಿಲ್ಲ. ನಮ್ಗೆ ನಮ್ಗೆ ಮಕ್ಕ ಭೇಟಿ ಆಗಿದ್ದಿಲ್ಲ. ಆಮೇಲೆ ಸುರೇಶ್ ಚೌಡಿಕೆ ಅಂದ್ರೆ ನಮ್ಮ ಶಿಷ್ಯ ಏನು ಅಂತ ಕೇಳಿದ್ರಂತೆ ನಮ್ಮೂರು ಒಬ್ಬರ ಹುಡುಗನ್ನ. ಸರ್ ಇಲ್ಲ ಟೀಚರ್, ನಿಮ್ಮ ಹುಡುಗ ನಿಮ್ಮ ಶಿಷ್ಯ ಅಂತ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ. ಹಂಗಾಗಿ ಅದು ಒಂದು ಬಹಳ ಖುಷಿ ವಿಚಾರ ಸರ್. ಇಲ್ಲಿ ಒಂದು ಲಿಂಬಿ ತೋಟ ಇದೆ ನಮ್ಮ ತೋಟದಲ್ಲಿ. ಯಾಕಂದ್ರೆ ಬೇಸಿಗೆಯಲ್ಲಿ ಸಾಕಷ್ಟು ಬೇಡಿಕೆ ಇರುತ್ತೆ ಅದಕ್ಕೆ ಲಿಂಬು ಅಲ್ಲಿ. ಹಾಗಾಗಿ ಸರ್ ಯಾವಾಗ್ಲೂ ಇಲ್ಲ ಸರ್, ನಮ್ ಜವಾರಿ ತಳಿನೇ ಇರ್ಬೇಕು ಇದು ಮೋಸ್ಟ್ಲಿ. ಸುಮ್ ಹಂಗೆ ನಾವು ಸ್ಪೆಷಲ್ ಆಗಿ ಏನ್ ತಗೊಂಬಂದ್ ಹಾಕಿಲ್ಲ, ಮನೆಗೆ ಬಿದ್ದುಟ್ಟಿದ್ದು ಹಾಕಿದೀವಿ. ಒಂದು ನಿಂಬೆ ಸಸಿ ನಮ್ಮ ಇಡೀ ಕುಟುಂಬವನ್ನೇ ನಡೆಸ್ತೈತೆ. ಯಾಕಂದ್ರೆ ಈ ನಿಂಬೆಯಲ್ಲಿ ಸಾಕಷ್ಟು ಪೋಷಕಾಂಶಗಳಿದಾವೆ, ಪಪ್ಪಾಯಲ್ಲಿ ಸಾಕಷ್ಟು ಪೋಷಕಾಂಶಗಳಿದಾವೆ. ಯಾವ್ದನ್ನೇ ತಿನ್ನೋದ್ ಬಿಟ್ರೆ ನಿಮಗೆ ಏನು ತೊಂದರೆ ಇಲ್ಲ. ಯಾವ್ದೇ ಹಣ್ಣು ತಿನ್ನೋದ್ ಬಿಟ್ರೆ ಪಪ್ಪಾಯನ್ನ ತಿನ್ರಿ ಅಂತ ಹೇಳ್ತೀನಿ. ಕಣ್ಣು ಶುದ್ಧವಾಗಿರುತ್ತೆ, ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ, ದೇಹದಲ್ಲಿ ಸಾಕಷ್ಟು ಪೋಷಕಾಂಶಗಳು ಸಿಗ್ತವೆ. ಪಪ್ಪಾಯಲ್ಲಿ ಅಷ್ಟು ವಿಟಮಿನ್ಸ್ ಇರ್ತಕ್ಕಂಥ ಪೋಷಕಾಂಶಗಳು ಇರ್ತಕ್ಕಂಥ ಇದು ಪಪ್ಪಾಯಿ. ಹಂಗಾಗಿ ಪಪ್ಪಾಯಿಯನ್ನ ಜಾಸ್ತಿ ಬಳಕೆ ಮಾಡ್ರಿ. ಒಳ್ಳೆ ಫುಡ್ ಸರ್ ಇದು. ಕೊರೋನಾ ಬಂದ್ ಹೋದಾಗಿಂತ ಅಂತೂ ಸಾಕಷ್ಟು ಪಪ್ಪಾಯಿ ಬೇಡಿಕೆ ಇದೆ ಸರ್. ಅವಾಗೆಲ್ಲ ಪಪ್ಪಾಯಿ ಅಂದ್ರೆ ನಮ್ಮ ಕೊಪ್ಪಳದಲ್ಲಿ ಬರೇ 1 ಕ್ವಿಂಟಲ್ 5 kg ಮಾಡ್ತೀವಿ. ಈಗ ಕೊಪ್ಪಳದಲ್ಲಿ ಬರೇ ಒಂದು ಇಂಥ ಜಿಲ್ಲೆಯಲ್ಲಿ ಟನ್ ಗಟ್ಲೆ ಹೋಗುತ್ತೆ. ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ, ನಮ್ಮ ಭಾರತದಲ್ಲಿ ಇಂಥ ಕೊಪ್ಪಳ ಜಿಲ್ಲೆಗಳು ಎಷ್ಟಿದಾವೆ, ಎಷ್ಟು ಹೋಗುತ್ತೆ. ಮತ್ತೆ ಅದಾದ್ಮೇಲೆ ನಿಮಗೆ ಇನ್ನೊಂದು ಏನಂತಂದ್ರೆ ಮಹಾನಗರಿಗಳು ಎಷ್ಟಿದಾವೆ, ಎಷ್ಟು ಟನ್ನು ಬೇಡಿಕೆ ಇದೆ. ಅದಕ್ಕೆ ಎಲ್ರೂ ಬೆಳಿಲಿ, ಯಾವ್ದು ಕಾಂಪಿಟೇಷನ್ ಇಲ್ಲ. ಕೃಷಿ ಅಂದ್ರೆ ಕಾಂಪಿಟೇಷನ್ ಇಲ್ಲರ್ತಕ್ಕಂಥ ಒಂದು ಕಾಯಕ. ಅದಕ್ಕೆ ಇಂಥವನ್ನ ಹೊಸದನ್ನ ಮಾಡ್ರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ನಮ್ಮ ಇಲ್ಲ ನಮ್ಗೆ ಯಾಕಂತಂದ್ರೆ ನೀವು ಹಳ್ಳಿ ಪ್ರತಿಭೆಯನ್ನ ನೀವು ಗುರುಸ್ತಾ ಇದ್ದೀರಿ, ನಮಗೆ ಖುಷಿ ವಿಚಾರ ಸರ್. ಒಳ್ಳೆ 4 ಜನರಿಗೆ ಒಳ್ಳೇದಾಗ್ಬೇಕು ಸರ್, ಮಾಹಿತಿ ಹೋಗ್ಬೇಕು, ಅವರು ತಿಳ್ಕೊಳ್ಳಿ, ಅವರು ಮಾಡಿದಾಗ ಮಾತ್ರ ಒಂದು ಸಕ್ಸಸ್ ಆಗ್ತೀವಿ ಸರ್. ನಿಮ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀವಿ. ಹಾಕಿ ಸರ್, ಹಾಕಿ, ಏನ್ ತೊಂದ್ರೆ ಇಲ್ಲ, ಮಾಡ್ಬೋದು ಸರ್. ಇನ್ನೊಮ್ಮೆ ಬಂದು ಹೋಗ್ತೀವಿ ಅಣ್ಣ, ಯಾಕಂದ್ರೆ ತೋಟ ಎಲ್ಲ ಕೊನೆ ಮಟ್ಟಕ್ಕೆ ಬಂದ್ಬಿಟ್ಟತೆ. ಹಂಗಾಗಿ ಎಂಡ್ ಟೈಮ್ ಬಂದಿದ್ರಿ, ಆದ್ರೆ ಇನ್ನು ತೋಟ ಚೆನ್ನಾಗಿದ್ದಾಗ ಬಂದ್ರೆ ಇನ್ನು ಒಳ್ಳೆ ವಿಡಿಯೋ ಮಾಡ್ಬೋದಿತ್ತು. ಬಟ್ ನೆಕ್ಸ್ಟ್ ಟೈಮ್ ಬರ್ರಿ ಸರ್, ನೀವು ಒಳ್ಳೆ ಬೆಳೆ ಬಂದಿರುತ್ತೆ, ಚೆನ್ನಾಗಿ ಮಾಡ್ತಾ ಇದೀವಿ, ಹೊಸ ಕೃಷಿಗಳನ್ನ ಮಾಡ್ತಾ ಇದೀವಿ. ಪಪ್ಪಾಯಲ್ಲಿ ಅಂತೂ PhD ಅಂತ ಅಂದ್ರೆ ಕಡಿಮೆನೇ. ನಾನು ಬೇರ್ನಿಂದ ಹಿಡಿದು ಹಣ್ಣವರಿಗೆ ನೀವು ಯಾವ ಪ್ರಶ್ನೆ ಕೇಳಿದ್ರು ಟಕ್ ಅಂತ ಒಂದೇ ಮಾತಿನಲ್ಲಿ ಹೇಳಬಲ್ಲೆ ನಾನು.